ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಸೆಕೆಂಡ್ ಸೆಮ್ BComನ ಇಂಗ್ಲೀಷ್ ಗ್ರಾಮರ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಆಲ್ರೆಡಿ ನಾನು ಗ್ರಾಮರ್ ಪಾರ್ಟ್ಸ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ಆ ವೀಡಿಯೋಸ್ನ ನೋಡಿಲ್ವೋ ಒಂದು ಸತಿ ಆ ವೀಡಿಯೋಸ್ನ ನೋಡ್ಕೊಂಡು ಬಂದು ಈ ಒಂದು ವೀಡಿಯೋ ನೋಡಿ, ಬಿಕಾಸ್ ನಿಮಗೆ ಕಂಟಿನ್ಯೂಷನ್ ಅನ್ನೋದು ಪ್ರಾಪರಾಗಿ ಸಿಗುತ್ತೆ ಅನ್ನೋ ರೀಸನಿಂದ. ಸೊ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಡೈಲಾಗ್ ರೈಟಿಂಗ್ವರೆಗೂ ಮಾಡಿದೆ. ಸೊ ಈ ಒಂದು ವಿಡಿಯೋದಲ್ಲಿ ಜಾಬ್ ಓರಿಯೆಂಟೆಡ್ ಸ್ಕಿಲ್ಸ್ ರಿಲೇಟೆಡ್ ಕೊಡ್ತಾರೆ. ಸೊ ಅದನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ ನಿಮಗೆ ಜಾಬ್ ಓರಿಯೆಂಟೆಡ್ ಸ್ಕಿಲ್ಸಲ್ಲಿ ಒಂದು ಲೆಟರ್ ರೈಟಿಂಗ್ ಕೊಡ್ಬೋದು, ಇಲ್ಲ ಇಮೇಲ್ ರೈಟಿಂಗ್ ಕೊಡ್ಬೋದು. ಸೊ ಎರಡರಲ್ಲಿ ನಿಮ್ಗೆ ಯಾವ್ದಾದ್ರು ಕೊಡ್ಬೋದು. ಈ ಒಂದು ವಿಡಿಯೋದಲ್ಲಿ ನಾನು ಲೆಟರ್ ರೈಟಿಂಗ್ ವಿತ್ CV ಯಾವ ರೀತಿ ಫಾರ್ಮ್ ಮಾಡೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇವಾಗ ಬನ್ನಿ ನಾವು ಡೈರೆಕ್ಟಾಗಿ ಕ್ವಶನ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ನೋಡಿ, ಇವಾಗ ನಾವು ಕ್ವಶನ್ ನೋಡೋದಾದರೆ, ಕ್ರಿಯೇಟ್ ಅ ಕವರ್ ಲೆಟರ್ ಆ್ಯಂಡ್ CV ಫಾರ್ ದಿ HR ಮ್ಯಾನೇಜರ್ ಪೊಸಿಷನ್. ಅಂದರೆ ಏನು ಹೇಳಿದ್ದಾರೆ ಇಲ್ಲಿ, ನಿಮಗೆ ಒಂದು ಲೆಟರ್ ರೈಟಿಂಗ್ ಮತ್ತು CV ಕ್ರಿಯೇಟ್ ಮಾಡಬೇಕಂತೆ. HR ಮ್ಯಾನೇಜರ್ ಪೊಸಿಷನ್ಗೆ ಒಂದು ಲೆಟರ್ ವಿತ್ CV ಅಂದರೆ ನಿಮ್ಮ ರೆಸ್ಯೂಮೇನ ಇಲ್ಲಿ ಕ್ರಿಯೇಟ್ ಮಾಡಬೇಕು. ಓಕೆನಾ? ಸೊ ಇವಾಗ ಕ್ರಿಯೇಟ್ ಮಾಡೋದಕ್ಕೆ ನೀವು ಯಾವ ಥರ ಬೇಕೋ ಆ ಥರ ಕ್ರಿಯೇಟ್ ಮಾಡೋಂಗಿಲ್ಲ. ಅದರದ್ದು ಆದ ಒಂದು ಫಾರ್ಮ್ಯಾಟ್ ಇರುತ್ತೆ. ಆ ಫಾರ್ಮ್ಯಾಟ್ ಬೇಸಿಸ್ ಮೇಲೆ ನೀವೇನು ಮಾಡಬೇಕು ಅಂದರೆ ಒಂದು ಲೆಟರ್ ರೈಟಿಂಗ್ ಮತ್ತು CV ಪ್ರಿಪೇರ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಇಲ್ಲಿ ನೀವು ನಿಮ್ಗೆಲ್ಲರಿಗೂ ಗೊತ್ತಿದೆ ಯಾವ ರೀತಿ ನಾವು ಫಸ್ಟ್ ಲೆಟರ್ ಬರೀತಿದ್ದೋ ಅಂದರೆ ಫ್ರಮ್ಮು ಟು ಅಂತೆಲ್ಲ ಕಂಪ್ಲೀಟಾಗಿ ಡೀಟೇಲ್ಸ್ನ ಬರೀತಿದ್ದೋ. ಬಟ್ ನಾವಿಲ್ಲಿ ಅಪ್ಡೇಟೆಡ್ ಆಗಿರೋ ರೀಸನಿಂದ ಇದರಲ್ಲಿ ನಾವು ಫ್ರಮ್ ಆಗಿರಲಿ, ಟು ಆಗಿರಲಿ, ಇಂಥ ವರ್ಡ್ಸ್ ನಾವು ಯೂಸ್ ಮಾಡೋಂಗಿಲ್ಲ. ಓಕೆನಾ? ಅದ್ರ ಬದಲು ನಾವು ಇನ್ಸ್ಟೆಡ್ ಆಫ್ ದಟ್ ನಾವೇನು ಮಾಡಬೇಕು ಅಂದರೆ ಡೈರೆಕ್ಟಾಗಿ ಅಡ್ರೆಸ್ ಅನ್ನೋದು ಬರೀಬೇಕು. ಸೊ ಇಲ್ಲಿ ನಮಗೆ ಕ್ವಶನಲ್ಲಿ ಯಾವುದೇ ಒಂದು ಫ್ರಮ್ ಅಡ್ರೆಸ್ ಆಗಿರಲಿ, ಟು ಅಡ್ರೆಸ್ ಆಗಿರಲಿ ಏನೂ ಕೊಟ್ಟಿಲ್ಲ. ಇಲ್ಲಿ ಜಸ್ಟ್ ನಾವು ಅಸ್ಯೂಮ್ ಮಾಡಿಕೊಂಡು ಒಂದು ಲೆಟರ್ ಅನ್ನೋದನ್ನ ಫಾರ್ಮ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ನೋಡಿ, ಇಲ್ಲಿ HR ಮ್ಯಾನೇಜರ್ ಪೊಸಿಷನ್ಗೆ ನಾವು ಒಂದು ಲೆಟರ್ನ ಬರೀಬೇಕು. ಓಕೆನಾ? ಸೊ ಆವಾಗ ನೀವೇನು ಮಾಡ್ತೀರಾ, ಫ್ರಮ್ ಅಡ್ರೆಸ್ ಏನು ಬರುತ್ತೆ ನಿಮ್ಮ ಅಡ್ರೆಸ್ ನೀವು ಹಾಕ್ಕೊಳ್ತೀರಾ. ಬಟ್ ಎಕ್ಸಾಮಲ್ಲಿ ನೀವೇನು ಮಾಡಿ ಅಂದರೆ ನಿಮ್ಮ ಹೆಸ್ರನ್ನ ಹಾಕಬೇಡಿ, ಅದ್ರ ಬದಲು ABCDನೋ ಅಥವಾ XYZ ಆ ಥರ ಏನಾದ್ರು ಯೂಸ್ ಮಾಡಿಕೊಳ್ಳಿ. ಬಿಕಾಸ್ ಏನು ಅಂದರೆ ನಿಮ್ಮ ಹೆಸರಿಗಿಂತ ಆ ರೀತಿ ಹಾಕೋದು ಒಳ್ಳೆಯದು ಅಂತ ನನ್ನ ಒಂದು ಒಪಿನಿಯನ್. ಓಕೆನಾ? ಸೊ ಇಲ್ಲಿ ನೀವು ಫ್ರಮ್ ಅಂತ ಬರಿಬೇಡಿ. ಫ್ರಮ್ ಅಂತ ಬರೆಯೋದು ಬದಲು ನಿಮ್ಮ ಅಡ್ರೆಸ್ ಏನಿದೆ ಆ ಅಡ್ರೆಸ್ನ ಬರಿತೀರಾ. ಸೊ ನೋಡಿ, ನಾನು ಸ್ವಪ್ನಾಜಿ ನಾಗರ್ಬಾವಿ ನಂಬರ್ ಬರೆದ್ಬಿಟ್ಟು ಮೇಲ್ ID ಬರೆದಿದ್ದೀನಿ. ಓಕೆನಾ? ಸೊ ಮೇಲ್ IDನ ಬರಿಬೋದು ಅಥವಾ ನೀವು ಡೈರೆಕ್ಟಾಗಿ ಅಡ್ರೆಸ್ ಬರಿಬೋದು. ಬಟ್ ಇದು ಜಾಬ್ ರಿಲೇಟೆಡ್ ಆಗಿರೋ ರೀಸನಿಂದ ನಾನು ಮೇಲ್ ID ವಿತ್ ನಂಬರ್ನ ಬರೆದಿದ್ದೀನಿ. ಇದನ್ನು ಬರೆದ್ರೆ ಏನು ಇಶ್ಯೂ ಇಲ್ಲ ನಾವು ಬರೀ ಅಡ್ರೆಸ್ಸೇ ಬರಿತೀವಿ ಸಾಕು, ನಮಗೆ ಮೇಲ್ ID ಆಗಿರಲಿ ಅಥವಾ ನಂಬರ್ ಆಗಿರಲಿ ಏನು ಬೇಡ ಅಂದರೆ ಏನು ಇಶ್ಯೂ ಇಲ್ಲ. ಬಟ್ ಜಾಬ್ ರಿಲೇಟೆಡ್ ಕೊಟ್ಟರು ಅಂದಾಗ ನೀವು ನಂಬರ್ ಆಗಿರ್ಬೋದು, ಮೇಲ್ ID ಆಗಿರ್ಬೋದು, ಇದನ್ನು ಬರೆದ್ರೆ ಬೆಸ್ಟು. ಓಕೆನಾ? ಇದಾದಮೇಲೆ ಡೇಟ್ನ ಬರಿತೀರಾ. ಡೇಟ್ ಇದೇ ಫಾರ್ಮ್ಯಾಟಲ್ಲೇ ಇರಬೇಕು. ನೀವು ಇಲ್ಲಿ ಡೇಟ್ ಅಂತ ಹಾಕಿಬಿಟ್ಟು ಒಂದು ಕೋಲನ್ ಹಾಕಿಬಿಟ್ಟು ಡೇಟ್ನ ಬರೀಬಾರ್ದು, ಇದೇ ಫಾರ್ಮಲ್ಲೇ ಬರಬೇಕು. ಓಕೆನಾ? ಡೇಟ್ ಅನ್ನೋದು. ಸೊ ಫಸ್ಟು ಡೇನ ಬರಿತೀರಾ, ಆಮೇಲೆ ಮಂತ್ನ ಬರಿತೀರಾ, ಲಾಸ್ಟಲ್ಲಿ ಇಯರ್ನ ಬರಿತೀರಾ. ಬಟ್ ನೀವು ಇಲ್ಲಿ ಏನು ಮಾಡಬೇಕು ಅಂದರೆ, ಇವಾಗ ನಾವು ಎಕ್ಸಾಂಪಲ್ ಇವಾಗ ಜಾನ್ವರಿ ಅಂದ್ಕೊಳ್ಳಿ. ಸೊ ಜಾನ್ವರಿಲಿ ನಾವೇನು ಯೂಸ್ ಮಾಡ್ತೀವಿ, JAN ಅಂತ ಹೇಳಿ ಯೂಸ್ ಮಾಡ್ತೀವಿ. ಹಂಗೆ ಬರೀಬಾರ್ದು. ಕಂಪ್ಲೀಟ್ ಜಾನ್ವರಿ ಸ್ಪೆಲ್ಲಿಂಗ್ ಏನಿದೆ ಕಂಪ್ಲೀಟ್ ಸ್ಪೆಲ್ಲಿಂಗ್ನ ಬರೆದು ಇಯರ್ನ ಬರಿಬೇಕು. ಓಕೆನಾ? ಈಗ ಫ್ರಮ್ ಅಡ್ರೆಸ್ ಆಯಿತು, ಡೇಟ್ ಆಯಿತು. ಡೇಟ್ ಆದಮೇಲೆ ನಾವು ಟು ಅಡ್ರೆಸ್ನ ಬರಿತೀವಿ. ಓಕೆನಾ? ಇಲ್ಲಿ ನಾನು ಟು ಅಡ್ರೆಸ್ ಯಾವ ರೀತಿ ಬರೆದಿರೋದು ಅಂದರೆ ಗೋವಿಂದಪ್ಪ ABC ಕಂಪನಿ ನಾಗರ್ಬಾವಿ ಅಂತ ಹೇಳಿ ಬರೆದಿದ್ದೀನಿ. ಅಂದರೆ ಇಲ್ಲಿ ನಾವು ಗೋವಿಂದಪ್ಪ ಅನ್ನೋರಿಗೆ ನಾವು ಲೆಟರ್ ಅನ್ನೋದನ್ನ ಬರಿತಿರೋದು. ಓಕೆನಾ? ಸೊ ನಾವು ಬರಿತಿರೋ ರೀಸನಿಂದ ನಾವು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅಂದರೆ ಇಲ್ಲಿ ಸರ್ ಅಂತ ಹೇಳಿ ಸ್ಟಾರ್ಟ್ ಮಾಡ್ಬೋದು, ಇಲ್ಲ ನಾವು ಇದು ಈ ರೀತಿ ಆದರೂ ಸ್ಟಾರ್ಟ್ ಮಾಡ್ಬೋದು. ಬಟ್ ಮೇನ್ ಸರ್ ಅಂತ ಸ್ಟಾರ್ಟ್ ಮಾಡಿ. ಬಟ್ ನಾನಿಲ್ಲಿ ಡಿಯರ್ ಗೋವಿಂದಪ್ಪ ಸರ್ ಅಂತ ಹೇಳಿ ಲಾಸ್ಟಲ್ಲಿ ಸರ್ನ ಹಾಕಿದ್ದೀನಿ. ಬಟ್ ಸರ್ ಗೋವಿಂದಪ್ಪ ಅಂತ ಹಾಕ್ಬೋದು ಅಥವಾ ಡಿಯರ್ ಸರ್ ಅಂತ ಹೇಳಿ ಹಾಕ್ಬೋದು. ಓಕೆನಾ? ಸೊ ನೋಡಿ, ಡಿಯರ್ ಗೋವಿಂದಪ್ಪ ಸರ್. ಸಬ್ಜೆಕ್ಟ್ ಏನಿದೆ ನಮಗೆ HR ಮ್ಯಾನೇಜರ್ ಪೊಸಿಷನ್ಗೆ ನಾವು ಅಪ್ಲಿಕೇಶನ್ ಅನ್ನೋದನ್ನ ಹಾಕ್ತಿರೋದಲ್ವ, ಅದೇ ಸಬ್ಜೆಕ್ಟ್ನ ನೀವು ಬರಿಬೇಕಾಗುತ್ತೆ. ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ HR ಮ್ಯಾನೇಜರ್ ಅಂತ ಹೇಳಿ ಬರಿತೀರಾ.
ಇದಾದಮೇಲೆ ನಿಮ್ಮ ಒಂದು ಫಾರ್ಮ್ಯಾಟ್ನ ಸ್ಟಾರ್ಟ್ ಮಾಡ್ತಾ ಹೋಗಬೇಕು. ಯಾವ ರೀತಿ ಇರಬೇಕು, HR ಮ್ಯಾನೇಜರ್ ಆಗಿ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆಯಾ, ಅಥವಾ ಪಾಸ್ಟ್ ಕಂಪ್ನಿ ಯಾವ ಕಂಪ್ನಿಲಿ ನೀವು ವರ್ಕ್ ಮಾಡ್ತಿದ್ರಿ, ಯಾವ ರೋಲ್ನ ಪ್ಲೇ ಮಾಡ್ತಿದ್ರಿ, ಅಥವಾ ನೀವೇನಾದ್ರು ಫ್ರೆಷರ್ ಆಗಿದ್ರೆ ಫ್ರೆಷರ್ ಅಂತ ಹೇಳಿ ಮೆನ್ಷನ್ ಮಾಡ್ತೀರಾ, ಏನು ಸ್ಕಿಲ್ಸ್ ಏನಿದೆ, ನಿಮ್ಮ ನಾಲೆಜಸ್ ಏನಿದೆ, ಅಥವಾ ನಿಮ್ಗೆ ಏನೇನೆಲ್ಲ ಗೊತ್ತು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ನೀವು ಈ ಒಂದು ಲೆಟರಲ್ಲಿ ಬರೀತಾ ಹೋಗ್ತೀರಾ. ಓಕೆನಾ? ಸೊ ನೋಡಿ, ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಫಸ್ಟ್ ಏನು ಯೂಸ್ ಮಾಡ್ತಿದ್ದೋ, ವಿತ್ ರೆಫರೆನ್ಸ್ ಟು ದಿ ಅಬೌವ್ ಮೆನ್ಷನ್ ಸಬ್ಜೆಕ್ಟ್ ಐ ಆಮ್ ಸ್ವಪ್ನಾಜಿ ಅಪ್ಲೈಯಿಂಗ್ ಫಾರ್ ದಿ ಪೋಸ್ಟ್ ಆಫ್ HR ಮ್ಯಾನೇಜರ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು. ಓಕೆ, ಇಲ್ಲ ನಾವು ಡೈರೆಕ್ಟಾಗಿ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಈ ರೀತಿ ಮಾಡ್ಬೋದು. ಐ ಆಮ್ ರೈಟಿಂಗ್ ಟು ಎಕ್ಸ್ಪ್ರೆಸ್ ಮೈ ಸ್ಟ್ರಾಂಗ್ ಇಂಟ್ರೆಸ್ಟ್ ಇನ್ HR ಮ್ಯಾನೇಜರ್ ಪೋಸ್ಟ್ at ABC company as advertised on their website with 3 years of an experience in HR department. ಅಂದರೆ ಏನು, ಇಲ್ಲಿ ನಾನು ಫಸ್ಟ್ ಪ್ಯಾರಾದಲ್ಲಿ ಏನು ಹೇಳ್ತಿರೋದು ಅಂದರೆ, ನನಗೆ HR ಮ್ಯಾನೇಜರ್ ಪೋಸ್ಟ್ಗೆ ತುಂಬ ಆಸಕ್ತಿ ಇದೆ. ನೀವು ಹಾಕಿರುವಂಥ ಒಂದು ಅಡ್ವರ್ಟೈಸ್ಮೆಂಟ್ ಏನಿದೆ, ಆ ಅಡ್ವರ್ಟೈಸ್ಮೆಂಟಿಂದ ನಾನು HR ಮ್ಯಾನೇಜರ್ ಪೋಸ್ಟ್ ಇದೆ ಅಂತ ಹೇಳಿ ಗೊತ್ತಾಗಿದೆ, ಆ್ಯಂಡ್ ನನಗೆ 3 years ಆಫ್ ಎನ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿ ಫಸ್ಟ್ ಪ್ಯಾರಾದಲ್ಲಿ ಮೆನ್ಷನ್ ಮಾಡಿದ್ದೀನಿ. ಆ್ಯಂಡ್ ನಿಮ್ಗೆ ಇನ್ನೊಂದು ಏನು ಅಂದರೆ, ಲೆಟರ್ ರೈಟಿಂಗ್ ಬರಿಬೇಕಾದ್ರೆ ನೀವು ಜಸ್ಟ್ ಒಂದೇ ಪ್ಯಾರದಲ್ಲಿ ಮುಗಿಸ್ಬೇಡಿ. ಓಕೆನಾ? ಈ ಥರ ಪ್ಯಾರಾವೈಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಅದು ಲುಕ್ಕು ಕೂಡ, ನೀವು ಆನ್ಸರ್ ಶೀಟಲ್ಲಿ ಏನು ಬರಿತೀರಾ ನೋಡಿ, ಅದರದ್ದು ಒಂದು ಲುಕ್ಕು ಕೂಡ ಚೇಂಜ್ ಆಗುತ್ತೆ. ಆ್ಯಂಡ್ ಯಾರು ಕರೆಕ್ಷನ್ ಮಾಡ್ತಾರಲ್ಲ ಅವ್ರಿಗೆ ಈಸಿಯಾಗಿ ಐಡೆಂಟಿಫೈ ಆಗುತ್ತೆ ನೀವು ಪ್ರಾಪರ್ ಫಾರ್ಮ್ಯಾಟ್ನ ಯೂಸ್ ಮಾಡಿದಾಗ. ಓಕೆನಾ? ಸೊ ನೆಕ್ಸ್ಟ್ ಪ್ಯಾರಾ ಬಂದುಬಿಟ್ಟು, I am confident I am significantly contribute to your team success. I have successfully managed the high volume of an employee. ಅಂದರೆ ಏನು, ಇವಾಗ ಹೇಳಿದ್ದೀನಿ ನಾನು 3 years ಆಫ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿದ್ದೀನಿ. ಸೊ ಅದಕ್ಕೆ ನಾನು ಏನು ಹೇಳ್ತಿರೋದು ಅಂದರೆ, ಇವಾಗ ನೀವೇನೋ ನನ್ನ ತೊಗೊಂಡ್ರಿ ಅಂದರೆ ನನಗೊಂದು ಕಾನ್ಫಿಡೆಂಟ್ ಇದೆ. ಏನು ಅಂದರೆ, ಅಷ್ಟು ಜನ ನೀವು ಎಷ್ಟೇ ಎಂಪ್ಲಾಯೀಸ್ ಕೊಟ್ಟರು ಅಷ್ಟು ಜನನ ನಾನು ಮ್ಯಾನೇಜ್ ಮಾಡೋ ಒಂದು ಕಾನ್ಫಿಡೆನ್ಸ್ ಇದೆ. ಯಾಕೆ ಅಂದರೆ, ಆಲ್ರೆಡಿ ನನಗೆ 3 years ಎಕ್ಸ್ಪೀರಿಯನ್ಸ್ ಇರೋ ರೀಸನಿಂದ ನಾನು ಜಾಸ್ತಿ ವಾಲ್ಯೂಮ್ ಆಫ್ ಎಂಪ್ಲಾಯೀಸ್ನ ಮೇಂಟೈನ್ ಮಾಡೋದಕ್ಕೆ ನನಗಾಗುತ್ತೆ ಅನ್ನೋದನ್ನ ಸೆಕೆಂಡ್ ಪ್ಯಾರಾದಲ್ಲಿ ಬರೆದಿದ್ದೀನಿ. ಓಕೆನಾ? ಇನ್ನು ಥರ್ಡ್ ಪ್ಯಾರಾದ ನಾವು ನೋಡೋದಾದ್ರೆ, ಸೊ ನೋಡಿ, I am particularly drawn to ABC company because of its reputation of a company. I am excited about the opportunity to contribute to your team and support the company's objective. ಸೊ ಇಲ್ಲೇನು ಹೇಳ್ತಿರೋದು, ಆಲ್ರೆಡಿ 3 years ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿ ಫಸ್ಟ್ ಪ್ಯಾರಾದಲ್ಲಿ ಹೇಳಿದ್ದೀನಿ. ಆ್ಯಂಡ್ ಸೆಕೆಂಡ್ ಪ್ಯಾರಾದಲ್ಲಿ ಲಾರ್ಜ್ ವಾಲ್ಯೂಮ್ ಆಫ್ ಎಂಪ್ಲಾಯಿನ ನಾನು ಮೇಂಟೈನ್ ಮಾಡ್ಬೋದು ಅಂತ ಹೇಳಿದ್ದೀನಿ. ಸೊ ಥರ್ಡಲ್ಲಿ ನಾವೇನು ಹೇಳ್ತಿರೋದು ಅಂದರೆ, ಈ ABC ಕಂಪ್ನಿನೇ ನಾನು ಯಾಕೆ ಚೂಸ್ ಮಾಡ್ತಿದ್ದೀನಿ ಅಂದರೆ, ಇದಕ್ಕಿರುವಂಥ ರೆಪ್ಯುಟೇಷನ್ ಏನಿದೆ ಆ ರೆಪ್ಯುಟೇಷನ್ಗೋಸ್ಕರ ಆಗಿರ್ಬೋದು, ಆ್ಯಂಡ್ ನನ್ನ ಒಂದು ಕಾಂಟ್ರಿಬ್ಯೂಷನಿಂದ ಕಂಪನಿ ಗ್ರೋತ್ ಆಗಿರ್ಬೋದು ಅಥವಾ ಕಂಪನಿ ಸಕ್ಸಸ್ಗಾಗಿರ್ಬೋದು ನನ್ನ ಒಂದು ಕಂಪ್ಲೀಟ್ ಕಾಂಟ್ರಿಬ್ಯೂಷನ್ ಇದೆ ಅಂತ ಹೇಳಿ ಥರ್ಡ್ ಪ್ಯಾರಾದಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ. ಓಕೆನಾ? ಇನ್ನು ಫೋರ್ತ್ ಪ್ಯಾರಾ ಬಂದುಬಿಟ್ಟು, ಥ್ಯಾಂಕ್ ಯು ಫಾರ್ ಕನ್ಸಿಡರಿಂಗ್ ಮೈ ಅಪ್ಲಿಕೇಶನ್. I would welcome the chance to discuss my qualification further in an interview. ಅಂದರೆ ಏನು, ಇವಾಗ ಜಸ್ಟ್ ನಾನು ಲೆಟರ್ ಕಳಿಸ್ತಿರೋದಲ್ವ, ಸೊ ಲೆಟರಲ್ಲಿ ನಾವೇನಂತ ಎಕ್ಸ್ಪ್ರೆಸ್ ಮಾಡ್ತಿರೋದು ಅಂದರೆ, ಈ ಒಂದು ಅಪ್ಲಿಕೇಶನ್ನ ಕನ್ಸಿಡರ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು, ಬಟ್ ಇಂಟರ್ವ್ಯೂ ಅಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ಸ್ನ ಮೆನ್ಷನ್ ಮಾಡ್ತೀನಿ, ನಾನು ಇಂಟರ್ವ್ಯೂಗೋಸ್ಕರ ಕಾಯ್ತಿದ್ದೀನಿ ಅಂತ ಹೇಳಿ ನನ್ನ ಒಂದು ಇಂಟ್ರೆಸ್ಟ್ನ ಈ ಲೆಟರಲ್ಲಿ ಹೇಳ್ತಿರೋದು. ಓಕೆನಾ? ಇದಾದಮೇಲೆ ಯೋರ್ ಸಿನ್ಸಿಯರ್ಲಿ ಸ್ವಪ್ನಾಜಿ ಅಂತ ಹೇಳಿಬಿಟ್ಟು ಕಂಪ್ಲೀಟಾಗಿ ಕ್ಲೋಸ್ ಮಾಡಬೇಕು. ಓಕೆನಾ? ಇದು ಲೆಟರು. ಸೊ ಲೆಟರಲ್ಲಿ ನೀವೇನು ಮಾಡಬೇಕು, ಸೊ ಇವಾಗ ಆಲ್ರೆಡಿ ಲೆಟರ್ನೇ ಹೇಳಿದ್ದೀನಿ ಏನೇನು ಮಾಡಬೇಕು ಅಂದರೆ, ಇವಾಗ ನಿಮ್ಗೆ ಯಾವುದೇ ಪೊಸಿಷನ್ಗೆ ಕರೀಲಿ, ಓಕೆನಾ, ನಿಮಗೆ ಎಕ್ಸಾಮಲ್ಲಿ ಯಾವುದೇ ಒಂದು ಲೆಟರ್ ಕೊಡಲಿ, ನೀವೇನು ಮಾಡಬೇಕು, ಫಸ್ಟ್ ಫ್ರಮ್ ಅಡ್ರೆಸ್ ಬರೀತೀರಾ, ಆಮೇಲೆ ಡೇಟ್ ಬರೀತೀರಾ, ಟು ಅಡ್ರೆಸ್ ಬರೀತೀರಾ, ಬಟ್ ಎಲ್ಲೂ ಕೂಡ ಫ್ರಮ್ಮು ಡೇಟು ಟು ಅಂತ ಹೇಳಿ ಎಲ್ಲೂ ಮೆನ್ಷನ್ ಮಾಡೋಂಗಿಲ್ಲ. ಓಕೆನಾ? ಅದಾದಮೇಲೆ ಏನು ಮಾಡ್ತೀರಾ, ಕಂಪ್ಲೀಟ್ ಡೇಟಾನ ಬರೀತೀರಾ. ಏನೇನು ಬರೀಬೇಕು ಅಂದರೆ, ಫಸ್ಟು ನೀವು ಸ್ಟಾರ್ಟ್ ಮಾಡಬೇಕಾಗಿರೋದು ವಿತ್ ರೆಫರೆನ್ಸ್ ಟು ದಿ ಅಬೌವ್ ಮೆನ್ಷನ್ ಸಬ್ಜೆಕ್ಟ್ ಅಂತ. ಅದು ಸ್ಟಾರ್ಟ್ ಆಗಲಿಲ್ಲ, ನಿಮ್ಗೆ ಅದು ಬೇಡ ಅಂದರೆ ಕಂಪ್ಲೀಟಾಗಿ ಸ್ಟಾರ್ಟಿಂಗ್ ನಿಮ್ಗೆ ಏನು ಅನಿಸುತ್ತೆ, ಡೈರೆಕ್ಟಾಗಿ ನಾನು ಬರೀಬೇಕು ಅನ್ಸಿದ್ರೆ ಡೈರೆಕ್ಟಾಗಿ ಬರೀರಿ, ಬಟ್ ಏನು ಅಂದರೆ ಪ್ಯಾರಾಗ್ರಾಫಲ್ಲಿ ಬರೀರಿ. ಹಾಗೆ ಲಾಸ್ಟಲ್ಲಿ ಈ ಒಂದು ಯುವರ್ ಸಿನ್ಸಿಯರ್ಲಿ ಆಗಿರ್ಬೋದು ಅಥವಾ ಯುವರ್ಸ್ ಫೇತ್ಫುಲ್ಲಿ ಆಗಿರ್ಬೋದು, ಇದು ಕಂಪಲ್ಸರಿಲೇ ಬರೀಲೇಬೇಕು. ಆ್ಯಂಡ್ ನಿಮ್ಮ ಒಂದು ಸಿಗ್ನೇಚರ್ ಅನ್ನೋದು ಇರಬೇಕು. ಓಕೆನಾ? ಇದು ಕಂಪ್ಲೀಟ್ ಲೆಟರು. ಈ ಲೆಟರ್ಗೆ ನಾವೇನು ಮಾಡಬೇಕು ಅಂದರೆ CV ಫಾರ್ಮ್ ಮಾಡಬೇಕಾಗುತ್ತೆ. CV ಅಂದರೆ ಏನು, ನಿಮ್ಮ ಒಂದು ಕಂಪ್ಲೀಟ್ ಕ್ವಾಲಿಫಿಕೇಷನ್ ಆಗಿರ್ಬೋದು, ಕೆರಿಯರ್ ಆಬ್ಜೆಕ್ಟಿವ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಆಗಿರ್ಬೋದು,
ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ರೆಸ್ಯೂಮೇ ಇರುತ್ತಲ್ವಾ, ಸೊ ರೆಸ್ಯೂಮೇನೆ ನಾವಿಲ್ಲಿ ಸಿ ವಿ ಅಂತ ಹೇಳಿ ಕಡಿಯೋದು. ಓಕೆನಾ. ಸೊ ಇಲ್ಲಿ ಸ್ವಲ್ಪ ಫಾರ್ಮ್ಯಾಟ್ ಚೇಂಜಸ್ ಇದೆ, ಬಟ್ ನೀವು ಹಳೆ ಫಾರ್ಮ್ಯಾಟ್ನೇ ನಾನು ಯೂಸ್ ಮಾಡ್ತೀನಿ ಅಂದರೆ ಓಕೆ, ಬಟ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋ ಫಾರ್ಮ್ಯಾಟ್ ಇದೇನೆ. ಸೊ ನಿಮಗೆ ಇದೇ ಫಾರ್ಮ್ಯಾಟ್ನೇ ಯೂಸ್ ಮಾಡಿ, ಬಿಕಾಸ್ ಯಾಕೆಂದರೆ ಟೆಕ್ಸ್ಟ್ ಬುಕ್ಕಲ್ಲೇ ಕೊಟ್ಟಿರೋ ರೀಸನಿಂದ. ಸೊ ಬೆಸ್ಟು ಇದೇ ಫಾರ್ಮ್ಯಾಟು. ಇಲ್ಲ ನಾನು ಆ ಫಾರ್ಮ್ಯಾಟ್ನೇ ಫಾಲೋ ಅಪ್ ಮಾಡ್ತೀನಿ ಅಂದರೆ ಆ ಫಾರ್ಮ್ಯಾಟ್ನ ನೀವು ಫಾಲೋ ಅಪ್ ಮಾಡ್ಬೋದು. ಓಕೆನಾ. ಈಗ ನಾನು ಸಿ ವಿನ ಹೇಳ್ಕೊಡ್ತೀನಿ. ಸೊ ಸಿ ವಿ ಯಾವ ರೀತಿ ಬರಿಬೇಕು ಅಂದರೆ, ಸೊ ನೋಡಿ ಇಲ್ಲಿ ಇದು ಸಿ ವಿ ಫಾರ್ಮ್ಯಾಟ್ ಆಗಿದೆ. ಸೊ ಸಿ ವಿ ಫಾರ್ಮ್ಯಾಟಲ್ಲಿ ನೀವೇನು ಬರಿತೀರಾ ಅಂದರೆ ಇಲ್ಲೂ ಕೂಡ ಫ್ರಮ್ ಅಡ್ರೆಸ್ನ ಬರಿತೀರಾ. ಸೊ ನಿಮ್ಮ ಒಂದು ಅಡ್ರೆಸ್ ಬರಿತೀರಾ, ಸ್ವಪ್ನಾಜಿ ನಾಗರ್ಭಾವಿ ಮೊಬೈಲ್ ನಂಬರ್ ಹಾಕಿಬಿಟ್ಟು ನಿಮ್ಮ ಇಮೇಲ್ ಐ ಡಿ ಬರಿಬೇಕಾಗುತ್ತೆ. ಸೊ ಇಲ್ಲಿ ನಾನು ಬರೆದಿರೋದು ಸ್ವಪ್ನ ನಾಗರ್ಭಾವಿ @gmail.com ಅಂತ ಹೇಳಿ. ನಿಮಗೆ ಯಾವುದು ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿರ್ತೀರಲ್ಲ ಲೆಟರಲ್ಲಿ, ಅದನ್ನೇ ನೀವು ಇಲ್ಲಿ ಬರಿಬೇಕಾಗುತ್ತೆ. ಓಕೆನಾ. ಇನ್ನು ನಾವು ಫಾರ್ಮ್ಯಾಟಿಗೆ ಬರೋದಾದರೆ ಫಸ್ಟ್ ನೀವು ಕೆರಿಯರ್ ಆಬ್ಜೆಕ್ಟಿವ್ ಅನ್ನೋದನ್ನ ಬರಿಬೇಕು. ಸೊ ಕೆರಿಯರ್ ಆಬ್ಜೆಕ್ಟಿವ್ ಇಲ್ಲಿ ಏನು ಬರೆದಿರೋದು ಅಂದರೆ, ಡೀಟೇಲ್ಡ್ ಓರಿಯೆಂಟೆಡ್ HR ಸ್ಪೆಷಲಿಸ್ಟ್ ವಿತ್ ಅನ್ ಎಕ್ಸ್ಪೀರಿಯನ್ಸ್ ಇನ್ ಮ್ಯಾನೇಜಿಂಗ್ ಎಂಡ್ ಟು ಎಂಡ್ ಎಂಪ್ಲಾಯೀಸ್ ಲೈಫ್ ಸೈಕಲ್ ಪ್ರೋಸೆಸ್ including recruitment, onboarding and performance management, eager to join the ABC company to apply a strong problem solving and organizational skills while contributing to strategic HR initiatives and advancing towards a career as an HR business partner. ಅಂದರೆ ಏನು, ಇವಾಗ ಕೆರಿಯರ್ ಆಬ್ಜೆಕ್ಟಿವ್ನ ಬರೀತೀರಾ. ಯಾವ ರೀತಿ ನನ್ನ ಕೆರಿಯರ್ ಇದೆ ಅಂದರೆ, ಸೊ ಫಸ್ಟ್ ಆಫ್ ಆಲ್ HR ಸ್ಪೆಷಲಿಸ್ಟ್ ಆಗಿದ್ದೀನಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇರೋ ರೀಸನಿಂದ ಎಂಪ್ಲಾಯಿ ಲೈಫ್ ಸೈಕಲ್ ಆಗಿರ್ಬೋದು, ಪ್ರೋಸೆಸ್ ಆಗಿರ್ಬೋದು, ರೆಕ್ರೂಟ್ಮೆಂಟ್ ಆಗಿರ್ಬೋದು, ಆನ್ಬೋರ್ಡಿಂಗ್ ಆಗಿರ್ಬೋದು, ಕಂಪ್ಲೀಟ್ ಪ್ರೋಸೆಸ್ ನನಗೆ ಗೊತ್ತು. ಹಾಗೆ ನಾನು ಎಕ್ಸೈಟ್ಮೆಂಟ್ ಆಗಿದ್ದೀನಿ ಈ ಒಂದು ಕಂಪ್ನಿನ ಜಾಯಿನ್ ಆಗಬೇಕು ಅಂತ ಹೇಳಿ. ನನ್ನ ಒಂದು ಕೆರಿಯರ್ ಆಬ್ಜೆಕ್ಟಿವ್ ಏನಿದೆ ಅಥವಾ ನಿಮ್ಮ ಒಂದು ಕೆರಿಯರ್ ಏನು ಆಬ್ಜೆಕ್ಟಿವ್ ಇದೆ ಅದನ್ನ ಇಲ್ಲಿ ಬರೀತೀರಾ ಫಸ್ಟು ಕೆರಿಯರ್ ಆಬ್ಜೆಕ್ಟಿವಲ್ಲಿ. ಓಕೆನಾ. ಅದಾದಮೇಲೆ ನೀವು ಎಜುಕೇಷನ್ನ ಬರೀತೀರಾ. ಎಜುಕೇಷನಲ್ಲಿ ನೀವು ನಿಮಗೆ ಬೇಕಾದರೆ SSLCಯಿಂದನೂ ಬರಿಬೋದು. ಸೊ SSLC ಎಷ್ಟು ಪರ್ಸೆಂಟು, PUC ಎಷ್ಟು ಪರ್ಸೆಂಟು, ಡಿಗ್ರಿ ಎಷ್ಟು ಪರ್ಸೆಂಟು ಕಂಪ್ಲೀಟಾಗಿ ಬರೆದು ನಿಮ್ಮ ಹೈಯರ್ ಕ್ವಾಲಿಫಿಕೇಷನ್ ಡಿಗ್ರಿ ಆಗಿರೋ ಡಿಗ್ರಿ ಕ್ಲೋಸ್ ಮಾಡ್ತೀರಾ, ಇಲ್ಲ ಮಾಸ್ಟರ್ಸ್ ಆಗಿರೋ ಮಾಸ್ಟರ್ಸ್ನ ಬರೀತೀರಾ. ಓಕೆನಾ. ಸೊ ಇಲ್ಲಿ ನಾನು BCom ಅಂತ ಹೇಳಿ ಬ್ಯಾಚುಲರ್ ಆಫ್ ಕಾಮರ್ಸ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದೀನಿ. ಸೊ ಎಜುಕೇಷನ್ ಆದಮೇಲೆ ಪ್ರೊಫೆಷ್ನಲ್ ಎಕ್ಸ್ಪೀರಿಯನ್ಸ್ನ ಬರಿಬೇಕಾಗುತ್ತೆ. ಸೊ ಪ್ರೊಫೆಷ್ನಲ್ ಎಕ್ಸ್ಪೀರಿಯನ್ಸ್ ಏನಿದೆ, ನೀವೇನಾದ್ರು ರೆಸ್ಯೂಮೇದಲ್ಲಿ ನೀವೇನಾದ್ರು ಲೆಟರಲ್ಲಿ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿ ಮೆನ್ಷನ್ ಮಾಡಿದರೆ ಏನದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದನ್ನ ಇಲ್ಲಿ ಬರಿಬೇಕು. ಓಕೆನಾ. ಸೊ ಪ್ರೊಫೆಷ್ನಲ್ ಎಕ್ಸ್ಪೀರಿಯನ್ಸ್ ಬಂದುಬಿಟ್ಟು ಸ್ವೇರ್ ಎಟ್ ದ development and implementation of new people strategy aligning with the company policies, standards and a business growth, cultivating an open and friendly organizational culture, oversaw the recruitment process. ಅಂದರೆ ನನಗೇನು ಎಕ್ಸ್ಪೀರಿಯನ್ಸ್ ಇದೆ ಅಥವಾ ನಿಮ್ಗೇನು ಎಕ್ಸ್ಪೀರಿಯನ್ಸ್ ಬರೀಬೇಕು ಅನ್ನಿಸ್ತೋ ಅದನ್ನು ಬರೀರಿ. ಇಷ್ಟು ಕಾಂಪ್ಲಿಕೇಟೆಡ್ ಆಗಿ ಬರೆಯೋಕ್ಕಾಗಲ್ಲ ಅಂದರೆ ಜಸ್ಟ್ ವರ್ಕ್ಡ್ ಆಸ್ ಎನ್ HR ಮ್ಯಾನೇಜರ್ ಇನ್ ABC ಇನ್ XYZ ಕಂಪ್ನಿ, ನೋಯಿಂಗ್ ದ ರೆಕ್ರೂಟ್ಮೆಂಟ್ ಪ್ರೋಸೆಸ್, ಆನ್ಬೋರ್ಡಿಂಗ್ ಪ್ರೋಸೆಸ್, ಅಥವಾ ನೀವೇನಾದ್ರು ಸ್ಕಿಲ್ಸ್ ಆಗಿತ್ತು ಅಂದರೆ ಕಂಪ್ಲೀಟಾಗಿ ಪ್ರೊಫೆಷ್ನಲ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಏನೇನಾಗಿದೆ ಅದನ್ನು ಬರೀತೀರಾ. ಓಕೆನಾ. ಸೊ ಇದಾದಮೇಲೆ ನೆಕ್ಸ್ಟ್ ಟಾಪಿಕ್ ಬಂದುಬಿಟ್ಟು ಸ್ಕಿಲ್ಸ್. ಸೊ ಸ್ಕಿಲ್ಸ್ ಯಾವ ರೀತಿ ಬರೆಯೋದು ಅಂದರೆ, ಸೊ ನೋಡಿ ಸ್ಕಿಲ್ಸ್ ಅಂದರೆ ಏನು ಅಂದರೆ ನಿಮ್ಮ ಒಂದು ಸ್ಕಿಲ್ಸ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಏನೇ ನಿಮಗೆ ಗೊತ್ತು ಅಥವಾ ಏನೇನೆಲ್ಲ ತಿಳ್ಕೊಂಡಿರ್ತೀರ ಅದನ್ನು ಸ್ಕಿಲ್ಸಲ್ಲಿ ಮೆನ್ಷನ್ ಮಾಡ್ತೀರಾ. ಸೊ ಇಲ್ಲಿ ನಾನು ಕಂಪ್ಯೂಟರ್ ಸ್ಕಿಲ್ಸಲ್ಲಿ ಮೈಕ್ರೋಸಾಫ್ಟ್ ಆಫೀಸು ಮತ್ತು ಝೆರೋ ಅಂತ ಹೇಳಿ ಬರ್ದಿದ್ದೀನಿ. ನೆಕ್ಸ್ಟ್ ಲೀಡರ್ಶಿಪ್ ಸ್ಕಿಲ್ಸು, ಮಲ್ಟಿ ಟಾಸ್ಕಿಂಗ್ ಎಬಿಲಿಟಿ, ಲ್ಯಾಂಗ್ವೇಜ್ ಸ್ಕಿಲ್ಸು, ಇದೆಲ್ಲ ಸ್ಕಿಲ್ಸ್ ಆಗಿರೋ ರೀಸನಿಂದ ಇದನ್ನೆಲ್ಲ ಮೆನ್ಷನ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನಿಮಗೆ ಹಾಬೀಸ್ ಏನಾದ್ರು ನೀವು ಬರೀತೀರಾ ಅಂದರೆ ಹಾಬೀಸಲ್ಲಿ ಡ್ಯಾನ್ಸಿಂಗು, ಕುಕ್ಕಿಂಗ್ ಇದನ್ನೆಲ್ಲ ಬರೆಯೋಕ್ಕೆ ಹೋಗಬೇಡಿ. ಅದು ಬಿಟ್ಟು ರೀಡಿಂಗ್ ಬುಕ್ಸ್ ಆ ಥರದ್ದು ಬರೀರಿ. ಓಕೆನಾ. ಸೊ ನೆಕ್ಸ್ಟ್ ಅಚೀವ್ಮೆಂಟ್ಸ್ನ ನಾವು ನೋಡೋದಾದರೆ ರೆಕ್ಯುಗ್ನೈಸ್ ಆಸ್ ಅನ್ ಫೇರ್ HR, ಆ್ಯಕ್ಟಿವ್ಲಿ ಕನ್ಸರ್ನ್ಡ್ ಆನ್ ಬಿಸ್ನೆಸ್ ಗ್ರೋತ್. ಓಕೆನಾ. ಇದೆಲ್ಲ ಅಚೀವ್ಮೆಂಟ್ಸು. ಇದೆಲ್ಲ ಆದಮೇಲೆ ಕಂಪ್ಲೀಟಾಗಿ ಮುಗಿದ್ಮೇಲೆ ನೀವೇನು ಮಾಡಬೇಕು ಅಂದರೆ ಇದನ್ನು ಕೂಡ ಕ್ಲೋಸ್ ಮಾಡಬೇಕಾಗುತ್ತೆ. ಯು ಆರ್ ಸಿನ್ಸಿಯರ್ಲಿ ಸ್ವಪ್ನಾಜಿ ಅಂತ ಹೇಳಿ ಈ ಒಂದು ಲೆಟರ್ನ ಕಂಪ್ಲೀಟ್ ಮಾಡಬೇಕು. ಓಕೆನಾ. ಯು ಆರ್ ಸಿನ್ಸಿಯರ್ಲಿ ಸ್ವಪ್ನಾಜಿ ಅಂತ ಹೇಳಿ ಈ ಒಂದು ಲೆಟರ್ನ ಕನ್ಕ್ಲೂಡ್ ಮಾಡ್ತೀರಾ. ಇಷ್ಟು ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಓಕೆನಾ. ನಿಮ್ಗೇನಾದ್ರು ಇದನ್ನು ಕೊಟ್ಟಿದ್ರೆ ಆರಾಮ್ಸೆ 5 ಮಾರ್ಕ್ಸ್ ಅನ್ನೋದನ್ನ ಸ್ಕೋರ್ ಮಾಡ್ಬೋದು. ಯಾಕೆ ಅಂದರೆ ಲೆಟರ್ ರೈಟಿಂಗ್ ತುಂಬ ಈಸಿ. ಒಂದೊಂದು ಸತಿ ಮಾತ್ರ CV ಕೊಡ್ತಾರೆ. CV ಕೊಡಲಿಲ್ಲ ಅಂದರೆ ಬರೀ ಲೆಟರೇ ಕೊಟ್ಟಿರ್ತಾರೆ. ನಿಮ್ಗೇನಾದ್ರು ಲೆಟರ್ ರೈಟಿಂಗ್ ಫಾರ್ಮ್ಯಾಟ್ ಇದು ಕಷ್ಟ ಅನಿಸ್ತು ಅಂದರೆ ಇನ್ನೊಂದು ಫಾರ್ಮ್ಯಾಟ್ ಇರುತ್ತಲ್ಲ ಆ ಫಾರ್ಮ್ಯಾಟೇ ಕಲ್ತ್ಕೊಳ್ಳಿ, ಅದು ಈಸಿನೇ ಇರುತ್ತೆ. ಓಕೆನಾ. ಇಲ್ಲಿಗೆ ಒಂದು ಟಾಪಿಕ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇಮೇಲ್ ರೈಟಿಂಗ್ನ ಯಾವ ರೀತಿ ಬರೀಬೇಕು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.